ಮತ್ತೊಂದು ಎಡವಟ್ಟು ನೋಡಿ, ಮಹಿಳೆಯರಿಗೆ ಫ್ರೀ ಬಸ್ಸು ಅಂತ ಹೇಳಿಬಿಟ್ಟು ತಡಕಾಡ್ತಾ ಇದ್ದಾರೆ. ಬಸ್ ಕಡಿಮೆ ಬಿಡ್ತಾ ಇದ್ದಾರೆ, ಬಸ್ ರಿಪೇರಿಗಳಾಗ್ತಾ ಇಲ್ಲ, ಆಮೇಲೆ ಇಲ್ಲ ವಾಪಸ್ ತಗೋತೀವಿ ಅಂತ ಒಮ್ಮೆ ಬಂತು. ಈಗ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಸಂಭಾಳಿಸೋದೇ ಕಷ್ಟವಾಗಿದೆ. ಇದೀಗ ಪುರುಷರಿಗೂ ಕೂಡ ಫ್ರೀ ಬಸ್ ಕೊಡ್ತೀವಿ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. DKC ಹೇಳಿರುವಂಥ ಮಾತು. ಇದರ ಬಗ್ಗೆ ಪರ ಮತ್ತು ವಿರೋಧ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಯಾಕೆ ಬಂತೀಗ ರಿಪೋರ್ಟ್ ನೋಡಿ. ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ. ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಪ್ರಯಾಣ ಅಂತ ಹೊಟ್ಟೆ ಉಟ್ಕೊಳ್ತಾ ಇದ್ದ ಗಂಡಸರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡೋದಕ್ಕೆ ಮುಂದಾಗಿದೆ. ಸಂವಾದ ಒಂದರಲ್ಲಿ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ DCM DKC ಕೊಟ್ಟ ಉತ್ತರ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀನು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ ಏನಾದರೂ ಯೋಚನೆ ಮಾಡಿ. ರಾಜ್ಯದಲ್ಲಿ ಪುರುಷರಿಗೂ ಉಚಿತ ಬಸ್, ಉಚಿತ ಪ್ರಯಾಣಕ್ಕೆ ಹಲವರ ವಿರೋಧ. ಒಂದ್ ಕಡೆ ಗ್ಯಾರಂಟಿ ನೆಪದಲ್ಲಿ ಜನರಿಗೆ ಬರೆ ಹೆಚ್ಚಾಗಿದ್ದು ಉಚಿತ ಪ್ರಯಾಣದ ಬಗ್ಗೆ ಭಿನ್ನರಾಗ ಶುರುವಾಗಿದೆ. ಒಂದಷ್ಟು ಜನ ಬೇಕು ಅಂದ್ರೆ ಇನ್ನೂ ಕೆಲವರು ಬೇಡ ಅಂತಿದ್ದಾರೆ. ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಡಿ ಅಂತ ಹಾವೇರಿ ಜನ ಆಗ್ರಹಿಸಿದ್ದಾರೆ. ಓನ್ಲಿ ವಯಸ್ಸಾದ್ರಿಗೆ ಮಾತ್ರ ಫ್ರೀ ಮಾಡಲಿ ಸರ್, ವಯಸ್ಸಾದ್ರೆ ಫ್ರೀ ಮಾಡಲಿ. ಶಾಲಾ ಕಾಲೇಜು ಮಕ್ಕಳಿಗೆ ಐತಲ್ರಿ, ಸ್ಕೂಲು ಕಾಲೇಜುಗಳನ್ನ ಅವನು ಅದ್ರದ್ದು ಏನು ಫೀ ಇರ್ತೈತಲ್ಲ ಅದನ್ನು ಕನ್ಸೆಷನ್ ಕೊಡಲಿ, ಅದನ್ನು ಫೀ ಇದು ಮಾಡಲಿ. ಇತ್ತ ಬೀದರ್ನಲ್ಲೂ ಫ್ರೀ ಬಸ್ಗೆ ವಿರೋಧ ಹೆಚ್ಚಾಗಿದೆ. ಅಲ್ಲಿಯ ಜನರ ಬಾಯಲ್ಲೇ ಕೇಳೋದಾದ್ರೆ, ಸರ್ ಪುರುಷರು ಏನು ಮಾಡಬಾರ್ದು. ಈಗ ಇದ್ದಿನ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು, ಪೂರ ಕ್ಯಾನ್ಸಲ್ ಫ್ರೀ ಇರಬಾರ್ದು. ನಿಮಗೆ ಅವರಂತೂ ಫ್ರೀ ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ, ನಿಮಗೂ ಕೂಡ ಫ್ರೀ ಸಿಗ್ತಾ ಇದೆಲ್ಲ, ಖುಷಿ ಹೇಳಬೇಕು. ಮಾಡಬಾರ್ದು, ಯೋಗ್ಯ ಅಲ್ಲದು, ಯೋಗ್ಯನೇ ಅಲ್ಲದು. ಉಚಿತ ಗೊಬ್ಬರ, ಶಿಕ್ಷಣಕ್ಕೆ ಆಗ್ರಹ. ರೈತರಿಗೆ ಗೊಬ್ಬರ, ಮಕ್ಕಳಿಗೆ ಶಿಕ್ಷಣ ಫ್ರೀ ಕೊಡ್ಲಿ ಅನ್ನೋದು ಹಾಸನದ ಜನರ ಮಾತು. ರೈತರಿಗೆ ಗೊಬ್ಬರ ಫ್ರೀ ಕೊಡ್ಲಿ, ಎಲ್ಲ ಫ್ರೀ ಕೊಡ್ಲಿ, ಎಜುಕೇಶನ್ ಕೊಡ್ಲಿ ಫ್ರೀ ಆಗಿ. ಇದ್ರ ಮಧ್ಯೆ ನಮ್ಮ ಸಾರಿಗೆ ಸಚಿವರು ಮಾತ್ರ DCM ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಒಟ್ನಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ಪರ ವಿರೋಧದ ಜನಾಭಿಪ್ರಾಯ ಇದೆ. ಫ್ರೀ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ ಅನ್ನೋ ಸಂಶಯದ ನಡುವೆ ಸರ್ಕಾರದ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲ, ಇದು ಈ ಪುರುಷರ ಬಸ್ ವಿಚಾರ, ಇದು DCM ಹೇಳಿಕೆಯನ್ನು ಒಂದು ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡಂಗೆ ಕಾಣ್ತಾ ಇದೆ. ಅದನ್ನು ರಾಮಲಿಂಗಾರೆಡ್ಡಿ ಭಾಳ ಕ್ಲಾರಿಟಿ ಕೊಟ್ಟರು. ಆದರೆ ಹುಡುಗ ಕೇಳಿದ ಪ್ರಶ್ನೆ ಮಾತ್ರ ಭಾಳ ಅದ್ಭುತವಾಗಿದೆ. ಹುಡುಗ ಹೇಳಿದ್ದೇನು, ನೀವೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀರಿ, ಬಸ್ಸಲ್ಲಿ ಅಮ್ಮ ಹೋಗ್ತಾರೆ, ನನ್ನ ಅಕ್ಕನ ಕರ್ಕೊಂಡು ಹೋಗ್ತಾರೆ, ತಂಗಿನ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಕರ್ಕೊಂಡು ಹೋಗಲ್ಲ. ಎಂಥ ಅದ್ಭುತ ಮುದ್ದಾದ ಮತ್ತು ಒಂದು ಮುಗ್ಧ ಪ್ರಶ್ನೆ ನೋಡಿ. ಈಗ ಒಂದು ಮದುವೆಗೆ ಹೋಗ್ತಾರೆ ಅಂದ್ರೆ ಕಳೆದ ಒಂದು ಹಬ್ಬಕ್ಕೆ ಹೋಗ್ತಾರೆ, ಹಾಸನ ಹಬ್ಬಗೆ ಹೋಗ್ಬೇಕು, ಬಾರೋ ನೀನು ಬೇಡ ಇವಳು ಬರಲಿ, ಫ್ರೀ 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 ಅಂತ. ಆ ಮಗು ಅದನ್ನು ಕೇಳಿದೆ. ಅರ್ಥ ಆಯ್ತಾ? ಈಗ ಅವನಿಗೊಂದು 10 ವರ್ಷ ಇರ್ಬೋದು, 14 ವರ್ಷದ ಅಕ್ಕ ಇರ್ಬೋದು, 8 ವರ್ಷದ ತಂಗಿ ಇರ್ಬೋದು. ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ, ಇವ್ರನ್ನ ಕರ್ಕೊಂಡು ಹೋಗಿರ್ಲಿಕ್ಕಿಲ್ಲ. ಆ ಮಗುವಿಗೆ ಆ ಬೇಸರ ಅಲ್ವ, ನನ್ನನ್ನು ಕರ್ಕೊಂಡು ಹೋಗಿಲ್ಲ ಜಾತ್ರೆಗೆ ಮತ್ತೊಂದು ಏನೋ ಅಂತ ಹೇಳಿ ಅದು ಪ್ರಶ್ನೆ ಕೇಳಿರೋದು. ಅದಕ್ಕೆ DK ಶಿವಕುಮಾರ್ ಅವರು ಓರ್ವ DCM ಆಗಿ ಏನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಆದರೆ ಆ ಮಗು ಕೇಳಿದಾಗ ನನಗೊಂದು ಮಾತ್ರ ಅನ್ನಿಸ್ತು, ಅಟ್ಲೀಸ್ಟ್ 12 ವರ್ಷದ ಗಂಡು ಮಕ್ಕಳಿಗೂ, ಸಣ್ಣ ಮಕ್ಕಳಿಗೆ ಆಲ್ರೆಡಿ ಆಫ್ ಟಿಕೆಟ್ ಅಲ್ಲ, ಅದನ್ನೊಂದು ಫ್ರೀ ಮಾಡಿದ್ರು ಐ ಥಿಂಕ್ ಮಕ್ಕಳಿಗೆ. ಆಮೇಲೆ ಶಾಲಾ ಮಕ್ಕಳಿಗೆ ಮಾತ್ರ ಗಂಡು ಹೆಣ್ಣಲ್ಲದೆ ಫ್ರೀ ಮಾಡಿದ್ರು ಒಳ್ಳೆಯದು.
ಆದರೆ ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಈಗ ನಿಜವಾಗ್ಲೂ ಒಂದು ಫ್ರೀ ಯೋಜನೆ ಅಂತ ಹೇಳುವಾಗ ಈಗ ಸಿಕ್ಕಾಪಟ್ಟೆ ಅದನ್ನು ಮಿಸ್ಯೂಸ್ ಕೂಡ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಸರ್ಕಾರ ಕರೆಕ್ಟಾಗಿ ಮಾಡಿದರೆ, ನೋಡ್ರಪ್ಪ ತಿಂಗಳಲ್ಲಿ ನಿಮಗೆ 4 ದಿವಸ ಫ್ರೀ, ವರ್ಷದಲ್ಲಿ ಇಷ್ಟು ಫ್ರೀ, ಒಂದು ಫ್ಯಾಮಿಲಿಗೆ ಫ್ರೀ, ಈ ಥರ ಮಾಡಿದರೆ ಲಾಭವೂ ಆಗ್ಬೋದು, ಖುಷಿನೂ ಇರ್ಬೋದು, ಸಿಕ್ಕಾಪಟ್ಟೆ ಸೋರಿಕೆ ಆಗೋದು ಕೂಡ ತಡೀಬೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಆ ಮಗು ಕೇಳಿದ ಪ್ರಶ್ನೆ ಮಾತ್ರ ಭಾಳ ಅದ್ಭುತವಾಗಿ. ಮತ್ತೊಂದು ಎಡವಟ್ಟು ನೋಡಿ, ಮಹಿಳೆಯರಿಗೆ ಫ್ರೀ ಬಸ್ಸು ಅಂತ ಹೇಳಿಬಿಟ್ಟು ತಡಕಾಡ್ತಾ ಇದ್ದಾರೆ, ಬಸ್ ಕಡಿಮೆ ಬಿಡ್ತಾ ಇದ್ದಾರೆ, ಬಸ್ ರಿಪೇರಿಗಳಾಗ್ತಾ ಇಲ್ಲ, ಆಮೇಲೆ ಇಲ್ಲ ವಾಪಸ್ ತಗೋತೀವಿ ಅಂತ ಒಮ್ಮೆ ಬಂತು. ಈಗ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ಸಂಭಾಳಿಸೋದೇ ಕಷ್ಟವಾಗಿದೆ. ಇದೀಗ ಪುರುಷರಿಗೂ ಕೂಡ ಫ್ರೀ ಬಸ್ ಕೊಡ್ತೀವಿ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. DKC ಹೇಳಿರುವಂಥ ಮಾತು. ಇದರ ಬಗ್ಗೆ ಪರ ಮತ್ತು ವಿರೋಧ ಹೇಳಿಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಯಾಕೆ ಬಂತೀಗ ರಿಪೋರ್ಟ್ ನೋಡಿ. ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಪ್ರಯಾಣ ಅಂತ ಹೊಟ್ಟೆ ಉಟ್ಕೊಳ್ತಾ ಇದ್ದ ಗಂಡಸರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಡೋದಕ್ಕೆ ಮುಂದಾಗಿದೆ. ಸಂವಾದ ಒಂದರಲ್ಲಿ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ DCM DKC ಕೊಟ್ಟ ಉತ್ತರ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀನು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ವರೆಗೂ ಏನಾದರೂ ಯೋಚನೆ ಮಾಡಿ. ರಾಜ್ಯದಲ್ಲಿ ಪುರುಷರಿಗೂ ಉಚಿತ ಬಸ್, ಉಚಿತ ಪ್ರಯಾಣಕ್ಕೆ ಹಲವರ ವಿರೋಧ. ಒಂದ್ ಕಡೆ ಗ್ಯಾರಂಟಿ ನೆಪದಲ್ಲಿ ಜನರಿಗೆ ಬರೆ ಹೆಚ್ಚಾಗಿದ್ದು ಉಚಿತ ಪ್ರಯಾಣದ ಬಗ್ಗೆ ಭಿನ್ನರಾಗ ಶುರುವಾಗಿದೆ. ಒಂದಷ್ಟು ಜನ ಬೇಕು ಅಂದ್ರೆ ಇನ್ನೂ ಕೆಲವರು ಬೇಡ ಅಂತಿದ್ದಾರೆ. ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಡಿ ಅಂತ ಹಾವೇರಿ ಜನ ಆಗ್ರಹಿಸಿದ್ದಾರೆ. ಓನ್ಲಿ ವಯಸ್ಸಾದ್ರಿಗೆ ಮಾತ್ರ ಫ್ರೀ ಮಾಡಲಿ ಸರ್, ವಯಸ್ಸಾದ್ರೆ ಫ್ರೀ ಮಾಡಲಿ. ಶಾಲಾ ಕಾಲೇಜು ಮಕ್ಕಳಿಗೆ ಐತಲ್ರಿ, ಸ್ಕೂಲು ಕಾಲೇಜುಗಳನ್ನ ಅವನು ಅದ್ರದ್ದು ಏನು ಫೀ ಇರ್ತೈತಲ್ಲ ಅದನ್ನು ಕನ್ಸೆಷನ್ ಕೊಡಲಿ, ಅದನ್ನು ಫೀ ಇದು ಮಾಡಲಿ. ಇತ್ತ ಬೀದರ್ನಲ್ಲೂ ಫ್ರೀ ಬಸ್ಗೆ ವಿರೋಧ ಹೆಚ್ಚಾಗಿದೆ. ಅಲ್ಲಿಯ ಜನರ ಬಾಯಲ್ಲೇ ಕೇಳೋದಾದ್ರೆ, ಸರ್ ಪುರುಷರು ಏನು ಮಾಡಬಾರ್ದು. ಈಗ ಇದ್ದಿನ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು, ಪೂರ ಕ್ಯಾನ್ಸಲ್ ಫ್ರೀ ಇರಬಾರ್ದು. ನಿಮಗೆ ಅವರಂತೂ ಫ್ರೀ ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ, ನಿಮಗೂ ಕೂಡ ಫ್ರೀ ಸಿಗ್ತಾ ಇದೆಲ್ಲ, ಖುಷಿ ಹೇಳಬೇಕು. ಮಾಡಬಾರ್ದು. ಯೋಗ್ಯ ಅಲ್ಲದು, ಯೋಗ್ಯನೇ ಅಲ್ಲದು. ಉಚಿತ ಗೊಬ್ಬರ, ಶಿಕ್ಷಣಕ್ಕೆ ಆಗ್ರಹ. ರೈತರಿಗೆ ಗೊಬ್ಬರ, ಮಕ್ಕಳಿಗೆ ಶಿಕ್ಷಣ ಫ್ರೀ ಕೊಡ್ಲಿ ಅನ್ನೋದು ಹಾಸನದ ಜನರ ಮಾತು. ರೈತರಿಗೆ ಗೊಬ್ಬರ ಫ್ರೀ ಕೊಡ್ಲಿ, ಎಲ್ಲ ಫ್ರೀ ಕೊಡ್ಲಿ, ಎಜುಕೇಶನ್ ಕೊಡ್ಲಿ ಫ್ರೀ ಆಗಿ. ಇದ್ರ ಮಧ್ಯೆ ನಮ್ಮ ಸಾರಿಗೆ ಸಚಿವರು ಮಾತ್ರ DCM ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಒಟ್ನಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ಪರ ವಿರೋಧದ ಜನಾಭಿಪ್ರಾಯ ಇದೆ. ಫ್ರೀ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ ಅನ್ನೋ ಸಂಶಯದ ನಡುವೆ ಸರ್ಕಾರದ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ಲ, ಇದು ಈ ಪುರುಷರ ಬಸ್ ವಿಚಾರ, ಇದು DCM ಹೇಳಿಕೆಯನ್ನು ಒಂದು ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡಂಗೆ ಕಾಣ್ತಾ ಇದೆ. ಅದನ್ನು ರಾಮಲಿಂಗಾರೆಡ್ಡಿ ಭಾಳ ಕ್ಲಾರಿಟಿ ಕೊಟ್ಟರು. ಆದರೆ ಹುಡುಗ ಕೇಳಿದ ಪ್ರಶ್ನೆ ಮಾತ್ರ ಭಾಳ ಅದ್ಭುತವಾಗಿದೆ. ಹುಡುಗ ಹೇಳಿದ್ದೇನು, ನೀವೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀರಿ, ಬಸ್ಸಲ್ಲಿ ಅಮ್ಮ ಹೋಗ್ತಾರೆ, ನನ್ನ ಅಕ್ಕನ ಕರ್ಕೊಂಡು ಹೋಗ್ತಾರೆ, ತಂಗಿನ ಕರ್ಕೊಂಡು ಹೋಗ್ತಾರೆ, ನನ್ನನ್ನು ಕರ್ಕೊಂಡು ಹೋಗಲ್ಲ. ಎಂಥ ಅದ್ಭುತ ಮುದ್ದಾದ ಮತ್ತು ಒಂದು ಮುಗ್ಧ ಪ್ರಶ್ನೆ ನೋಡಿ. ಈಗ ಒಂದು ಮದುವೆಗೆ ಹೋಗ್ತಾರೆ ಅಂದ್ರೆ ಕಳೆದ ಒಂದು ಹಬ್ಬಕ್ಕೆ ಹೋಗ್ತಾರೆ, ಹಾಸನ ಹಬ್ಬಕ್ಕೆ ಹೋಗ್ಬೇಕು, ಬಾರೋ ನೀನು ಬೇಡ ಇವಳು ಬರಲಿ, ಫ್ರೀ ಅಂತ. ಆ ಮಗು ಅದನ್ನು ಕೇಳಿದೆ. ಅರ್ಥ ಆಯ್ತಾ? ಈಗ ಅವನಿಗೊಂದು 10 ವರ್ಷ ಇರ್ಬೋದು, 14 ವರ್ಷದ ಅಕ್ಕ ಇರ್ಬೋದು, 8 ವರ್ಷದ ತಂಗಿ ಇರ್ಬೋದು. ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ, ಇವ್ರನ್ನ ಕರ್ಕೊಂಡು ಹೋಗಿರ್ಲಿಕ್ಕಿಲ್ಲ. ಆ ಮಗುವಿಗೆ ಆ ಬೇಸರ ಅಲ್ವ, ನನ್ನನ್ನು ಕರ್ಕೊಂಡು ಹೋಗಿಲ್ಲ ಜಾತ್ರೆಗೆ ಮತ್ತೊಂದು ಏನೋ ಅಂತ ಹೇಳಿ ಅದು ಪ್ರಶ್ನೆ ಕೇಳಿರೋದು. ಅದಕ್ಕೆ
ಡಿ ಕೆ ಶಿವಕುಮಾರ್ ಅವರು ಓರ್ವ ಡಿ ಸಿ ಎಮ್ ಆಗಿ ಏನು ಉತ್ತರ ಕೊಟ್ಟಿದ್ದಾರೆ. ಆದರೆ ಆ ಮಗು ಕೇಳಿದಾಗ ನನಗೊಂದು ಮಾತ್ರ ಅನ್ನಿಸ್ತು, ಅಟ್ಲೀಸ್ಟ್ 12 ವರ್ಷದ ಗಂಡು ಮಕ್ಕಳಿಗೂ, ಸಣ್ಣ ಮಕ್ಕಳಿಗೆ ಆಲ್ರೆಡಿ ಆಫ್ ಟಿಕೆಟ್ ಅಲ್ಲ, ಅದನ್ನೊಂದು ಫ್ರೀ ಮಾಡಿದ್ರು ಐ ಥಿಂಕ್ ಮಕ್ಕಳಿಗೆ ಆಮೇಲೆ ಶಾಲಾ ಮಕ್ಕಳಿಗೆ ಮಾತ್ರ ಗಂಡು ಹೆಣ್ಣಲ್ಲದೆ ಫ್ರೀ ಮಾಡಿದರೂ ಒಳ್ಳೆಯದು. ಆದರೆ ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಈಗ ನಿಜವಾಗ್ಲೂ ಒಂದು ಫ್ರೀ ಯೋಜನೆ ಅಂತ ಹೇಳುವಾಗ ಈಗ ಸಿಕ್ಕಾಪಟ್ಟೆ ಅದನ್ನು ಮಿಸ್ಯೂಸ್ ಕೂಡ ಆಗ್ತಾ ಇದೆ. ನಿಜವಾಗ್ಲೂ ಒಂದು ಸರ್ಕಾರ ಕರೆಕ್ಟಾಗಿ ಮಾಡಿದರೆ, ನೋಡ್ರಪ್ಪ ತಿಂಗಳಲ್ಲಿ ನಿಮಗೆ 4 ದಿವಸ ಫ್ರೀ, ವರ್ಷದಲ್ಲಿ ಇಷ್ಟು ಫ್ರೀ, ಒಂದು ಫ್ಯಾಮಿಲಿಗೆ ಫ್ರೀ, ಈ ಥರ ಮಾಡಿದರೆ ಲಾಭವೂ ಆಗ್ಬೋದು, ಖುಷಿನೂ ಇರ್ಬೋದು, ಸಿಕ್ಕಾಪಟ್ಟೆ ಸೋರಿಕೆ ಆಗೋದು ಕೂಡ ತಡೀಬೋದು. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಆ ಮಗು ಕೇಳಿದ ಪ್ರಶ್ನೆ ಮಾತ್ರ ಭಾಳ ಅದ್ಭುತವಾಗಿ